ಮಹಾಂತೇಶ್ವರ ಗದ್ದಿಗೆ ಅಂತ ಶಿವಯೋಗಿಗಳ ಗದ್ದಿಗೆ. ಇವರು 15ನೇ ಶತಮಾನ ಸಿದ್ಧಲಿಂಗೇಶ್ವರ ಸಮಕಾಲೀನ. ಇವರು ಸಂಚಾರಾರ್ಥವಾಗಿ ಬಂದಾಗ ಇಲ್ಲಿ ಸ್ವಲ್ಪ ದೂರ 5 ಕಿಲೋಮೀಟ್ರಲ್ಲಿ ಅಲ್ಲಿ ನೆಲೆಸಿದ್ದು. ಅಲ್ಲಿಂದ ಇಲ್ಲಿ ಬಂದು ಇದು ಕೀಕಾರಣ್ಯ. ಆವಾಗ ಇದೆಲ್ಲ ಒಳ್ಳೆಯ ಕೀಕಾರಣ್ಯ. ಇಲ್ಲಿ ಅಲ್ಲಿ ಗವಿ ಇದೆ, ಆ ಗವಿಯಲ್ಲಿ ವಾಸವಾಗಿದ್ದರು. ಲಿಂಗೈಕ್ಯರಾದಾಗ ಇಲ್ಲಿ ಸುಮಾರು ಮೊದಲು ಯಾರು ಪೂಜೆ ಮಾಡ್ತಿರಲಿಲ್ಲ, ಅವರವರೇ ಪೂಜೆ ಮಾಡ್ಕೊಂಡು ಆಮೇಲೆ ಯಾರೋ ಒಬ್ಬರು ಬಂದರು. 50 ವರ್ಷದಿಂದ ಪುಟ್ಟಮಲ್ಲಪ್ಪ ಅಂತ ಇದ್ದರು, ಅವರು ಪೂಜೆ ಮಾಡ್ಕೊಂಡಿದ್ರು. ತದನಂತರ ಎಲ್ಲ ಸಮಾಜದ ಹಿರಿಯರು ಎಲ್ಲ ಸೇರಿ ಮತ್ತು ಸ್ವಾಮಿಗಳು ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ತೀರ್ಮಾನ ಮಾಡಿ 75ರಲ್ಲಿ ನಮಗೆ ಪಟ್ಟಾಧಿಕಾರ ಆಯಿತು. ಒಂದು ರೂಮ್ಗಳಿದ್ದು ನಮಗೆ. ಇಲ್ಲೊಂದು 5 ಎಕರೆ ಸರ್ಕಾರದಿಂದ ಗ್ರ್ಯಾಂಟ್ ಆಗಿತ್ತು. ನಾವೆಲ್ಲ ಬಂದ ಮೇಲೆ ಅದನ್ನೆಲ್ಲ ಇಂಗಿಸ್ಕೊಂಡು ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಭಕ್ತಾದಿಗಳು ಬೆಂಬಲ ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಒಂದು ಹಂತಕ್ಕೆ ಬಂದು. ಬಟ್ ನಮಗೆ ಪರಿಸ್ಥಿತಿ ಭಾಳ ಕಷ್ಟ ಇತ್ತು. ಆಜು ಬಾಜು ಎಲ್ಲ ನಮ್ಮವರೆಲ್ಲ ಒಂದು ಸ್ವಲ್ಪ ಸಪೋರ್ಟ್ ಕೊಟ್ಟರು. ಅಂದು ಪೂಜ್ಯರ ಆಶೀರ್ವಾದ, ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದದಿಂದ ಇವತ್ತು ಎಲ್ಲ ಕಷ್ಟ ನಷ್ಟಗಳನ್ನೆಲ್ಲ ನೀಗಿ ಇವತ್ತೊಂದು 20-30 ಎಕರೆ ಜಮೀನು ಮಾಡಿದ್ದೀವಿ. ಮಠ ಎಲ್ಲ ಕಟ್ಟಿದ್ದೀವಿ. ಭಕ್ತಾದಿಗಳು ಸುಮಾರು ದಿನೇ ಜಾಸ್ತಿ ಆಗ್ತಾ ಇರ್ತಾರೆ. ಯಾರು ನಂಬಿಕೆಯಿಂದ ಹರಕೆ ಮಾಡ್ಕೊತಾರೋ ಅವ್ರದ್ದೆಲ್ಲ ಕೈಗೂಡ್ತದೆ, ಅವರ ಸಂಕಲ್ಪ ಎಲ್ಲ ಕೈಗೂಡ್ತದೆ. ಮತ್ತು ಪ್ರತಿ ಸೋಮವಾರ ಕೊನೆ ಪಕ್ಷ ಏನಿಲ್ಲ ಅಂದರೆ 500 ಜನ ಬರ್ತಾರೆ. ಕೊನೆ ಕಾರ್ತಿಕದಲ್ಲಿ ಒಂದು 15,000 ತನಕ ಇರ್ತಾರೆ. ಕೊನೆ ಕಾರ್ತಿಕ ಅವರಿಗೆಲ್ಲ ದಾಸೋಹದ ವ್ಯವಸ್ಥೆ. ಪ್ರತಿ ಸೋಮವಾರನೂ ಅಷ್ಟೇ ಒಂದು 200-250 ಲೀಟ್ರ್ ಹಾಲು ಬರ್ತದೆ. ಅದೆಲ್ಲ ದಾಸೋಹಕ್ಕೆಲ್ಲ ವಿನಿಯೋಗ ಮಾಡ್ತಾರೆ. ಅದು ಪರಂಪರೆಯಾಗಿ ನಡ್ಕೊಂಬರ್ತಾರೆ. ದಾಸೋಹದ ವ್ಯವಸ್ಥೆ ಆಗಿದೆ. ಆ ದಾಸೋಹ ಮಂಟಪ ಎಲ್ಲ ಕಟ್ಟಿದ್ದೀವಲ್ಲ, ದಾಸೋಹದ್ದೆಲ್ಲ ಚೆನ್ನಾಗಿದೆ, ಎಲ್ಲ ವ್ಯವಸ್ಥೆ ಆಗಿದೆ. ಭಕ್ತಾದಿಗಳೆಲ್ಲ ಬಂದು ಪೂಜೆ ಪುರಸ್ಕಾರ ಮಾಡ್ಕೊಂಡು ಅವರಕ್ಕೆಯನ್ನು ಒಪ್ಪಿಸ್ಬಿಟ್ಟು ಹೋಗ್ತಾರೆ. ಬಹುಶಃ ನಾವು ಆಶ್ರಮ ಆದಾಗ ಏನೇನೂ ಇರಲಿಲ್ಲ, ಏನೋ ಕಷ್ಟಪಟ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದೆ ವ್ಯವಸ್ಥೆ ಏನಿದೆಯೋ ಎಲ್ಲ ಮಾಂತಪ್ಪನವ್ರು ಅದನ್ನೆಲ್ಲ ನೋಡ್ಕೊತಾರೆ. ಗುರುಗಳ ಆಶೀರ್ವಾದದಿಂದ ಆಶ್ರಮ ಆಗಿದ್ದು, ಉಪದೇಶ ಆಗಿದ್ದು ಕನಕಪುರ ದೇಗುಲ ಮಠದ ಮಾಲಿಂಗ ಸ್ವಾಮಿಗಳು, ಶಿವರುದ್ರ ಸ್ವಾಮಿಗಳು ನಮಗೆಲ್ಲ ಆಶ್ರಯವಾಗಿದ್ದವರು. ಬುದ್ಧಿಯವರು ಲಿಂಗೈಕ್ಯರಾಗಿದ್ದರಲ್ಲ, ಅವರ ಆಶೀರ್ವಾದದಿಂದ ಇದೆಲ್ಲ ಇಷ್ಟೆಲ್ಲ ಬೆಳೆದಿದೆ. ಬಹುಶಃ ನೆಲಮಂಗಲದ ಸ್ವಾಮಿಗಳು ನಾವು ಭಾಳ ಆತ್ಮೀಯರು. ನಾವೇನೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ನನ್ನನ್ನು ಅವ್ರು ಹುಡ್ಕೋರು, ಅವರು ನಾನು ಹುಡುಕಿವೆ. ಅವಿನಾಶ ಸಂಬಂಧ ನಮ್ಮಿಬ್ಬರದ್ದು. ಏನೇ ಕಷ್ಟ ಸುಖಗಳಿದ್ದು ನಾವಿಬ್ಬರೇ ಮಾತಾಡ್ತಿದ್ದೋ. ಯಾವ ವಿಚಾರವನ್ನಾಗಲಿ ಏನೇ ಆಗಲಿ ಇದು ಹೀಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹೀಗೆ ಇದ್ದಾರೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಬಂದವ್ರು ನಾವೆಲ್ಲ. ಬಹುಶಃ ಅವ್ರಿಗಿನ್ನೂ ಆಯಸ್ಸು ಕೊಡಬೇಕಾಯಿತು. ಭಾಳ ಹಾರ್ಟ್ ಅಟ್ಯಾಕ್ ಆಗಿ ಶಿವ ಅಂದರು. ಬಹುಶಃ ಅವರೆಲ್ಲ ಇರಬೇಕಾಯ್ತು. ನಮ್ಮ ಮಂಡ್ಯ ಮಠದ ಬುದ್ಧಿಯವರು ಏನೇ ಆದರೂ ಕೂಡ ಬಹುಶಃ ಸಮಾಜದಲ್ಲಿ ಭಾಳ ನಿಷ್ಠೆಯಿಂದ ಇರಬೇಕು. ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಯಾರನ್ನು ನಾವು ಬೇಸರ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಕಷ್ಟ ನಾವು ಏಕೆಂದು ಬರ್ತಕ್ಕಂಥ ಮನೋಭಾವ ನಮ್ಮದು. ಮನಸ್ಸಿಗೆ ತಗೊಂಡ್ರೆ ನಾವು ಎಲ್ಲವನ್ನೂ ಸಾಂಗವಾಗಿ ಮಾಡ್ಕೊಂಬಂದಿದ್ದೀವಿ. ಇನ್ನು ಮುಂದೆ ಏನು ತಾಪತ್ರೆ ಇಲ್ಲ. ಹೇಗೊಂದು ಮರಿ ಮಾಡಬೇಕು ಅಂತ ಇದ್ದೀವಿ. ಮರಿಯ ಸಿಕ್ಕಿರೋ ವ್ಯವಸ್ಥೆ ಮುಂದಿನ ವ್ಯವಸ್ಥೆ ಇದೆ.